ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಹಿರೇಗೊಣ್ಣಾಗರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಂದು ವಿಶೇಷ ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಅಜ್ಜಿಯ ಕಥೆ ಆಗಿದೆ. ಬಹಳಷ್ಟು ದಿನಗಳಾದ ಮೇಲೆ ನಾನು ಇಲ್ಲಿ ಶತಾಯುಷಿ ಅಜ್ಜಿಯ ಒಂದು ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಒಂದು ಏನಂತಂದ್ರೆ, ಗದಗ ಜಿಲ್ಲಾ ರೋಣ ತಾಲೂಕಿನ ಕೊತ್ಬಾಳ ಗ್ರಾಮದಿಂದ ಬಂದಂತ ಅಜ್ಜಿಯ ಒಂದು ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ವೀಕ್ಷಕರೇ, ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಶತಾಯುಷಿ ಅಜ್ಜಿ ಇವತ್ತಿಗೂ ಕೂಡ ಒಂದು ಇಂಜೆಕ್ಷನ್ ಅನ್ನು ಮಾಡಿಸ್ಕೊಂಡಿಲ್ಲ ಅಂತ, ಆ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ದವಾಖಾನಿ ಕಟ್ಟಿ ಮೆಟಲ್ ಅಂತಹ ಅಜ್ಜಿಯ ಕಥೆಯನ್ನ ಕೇಳಿ ಬರೋಣ. ಬಹಳ ಅದ್ಭುತವಾದಂತಹ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ. ಯಾಕಂತಂದ್ರೆ ಅನುಭವಸ್ಥರ ಅಂದ್ರೆ ಹಿರಿಯರ ಹತ್ರ ಅನುಭವ ಅಮೃತ ಇರುತ್ತೆ. ಅದಕ್ಕೋಸ್ಕರ ನಾನು ಅನುಭವಸ್ಥರನ್ನ ಹುಡುಕೊಂಡು ಬರ್ತೇನೆ. ಬನ್ನಿ, ಅವ್ರ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಆ ಕತೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನಿಮಗೂ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಯಾರು ಈ ಹೊಸದಾಗಿ ವಿಡಿಯೋವನ್ನ ನೋಡ್ತಾ ಇದ್ದೀರೋ, ದಯವಿಟ್ಟು ನಮ್ಮ ಈ ಚಾನಲ್ ಅನ್ನ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ ವೀಕ್ಷಕರೇ, ವಿಡಿಯೋ ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ಸರ್, ಬರ್ರಿ. ವೀಕ್ಷಕರೇ, ನನ್ನ ಜೊತೆಗೆ ಇವತ್ತಿನ ದಿವಸ ದೈಹಿಕ ಶಿಕ್ಷಕರು ನನ್ನ ಜೊತೆಗಿದ್ದಾರೆ. ಈ ದೈಹಿಕ ಶಿಕ್ಷಕರ ತಾಯಿಯವ್ರನ್ನೇ ನಾವು ಮಾತಾಡ್ಸ್ಲಿಕ್ಕೆ ಕೊಟ್ಟಿದ್ದೀವಿ. ಬನ್ನಿ ಸರ, ಒಂದು ಒಳ್ಳೆಯ ಎಪಿಸೋಡ್ ಆಗುತ್ತೆ, ಒಳ್ಳೆಯ ಬದುಕಿನ ಕತೆ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವರ ಮನೆಗೆ ಆಗಮಿಸಿದ್ದೀವಿ. ಬನ್ನಿ, ಇವರ ತಾಯಿಯನ್ನ ಮಾತಾಡಿಸಿ ಈ ಬದುಕಿನ ಕಥೆಯನ್ನ ಪಡೆದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ತಮ್ಮ ಪರಿಚಯ ಮಾಡ್ಕೊಡಿ ಫಸ್ಟ್. ಸರ್, ನಾ ಭೀಮಪ್ಪ ಸಾದೇವಪ್ಪ ಚಂದ್ರಗಿರಿ ಅಂತ ಹೇಳಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ವಂಕಲ್ಕುಂಟ, ಹಿರೇವಂಕಲ್ಕುಂಟ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಆದ್ರೆ ನೀವು ಬಂದಿದ್ದು ನಮಗೆ ಬಹಳ ತುಂಬಾ ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು. ನಮ್ಮ ತಾಯಿಯವರು ಶತಾಯುಷ ಸರ್, ಒಂದು 100 ವರ್ಷ ಆಗಿದ್ರೆ ಅವ್ರನ್ನ ಬಂದಿದ್ದು ಬಹಳ ಸಂತೋಷ ಆಯ್ತು ಗುರುಜಿ. ಓಕೆ, ಬನ್ನಿ ವೀಕ್ಷಕರೇ, ಆ ಶತಾಯುಷಿಯನ್ನ ಮಾತಾಡ್ಸೋಣ. ಭೀಮಪ್ಪ ಚಂದ್ರಗಿರಿ ಸರ್ ಅವರ ತಾಯಿಯನ್ನ ಮಾತಾಡ್ಸೋಣ. ಆ ಶತಾಯುಷಿ ತಾಯಿಯನ್ನ ಮಾತಾಡಿಸಿ ಅವರ ಬದುಕಿನ ಕಥೆಯನ್ನ ಕೇಳೋಣ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ. ಬರ್ರಿ ಸರ್, ಬರ್ರಿ. ನಮಸ್ಕಾರ ಅಜ್ಜಿ, ಆರಾಮಿದೇವ? ನಮಸ್ಕಾರ, ಬರ್ರಿ ಸರ್. ಎಲ್ಲಮ್ಮ ಅಂತ ಹೇಳಿ ನಮ್ಮ ತಾಯಾರ ಸರ್, 100 ವರ್ಷ ಆಗಿದೆ ಸರ್. ಅಜ್ಜಿ ಬಾಯ್, ಇಲ್ಲಿ ಕೂತ್ಕೋ, ಇಲ್ಲಿ ಬರ್ರಿ, ಕುಂದ್ರಿ. ಆರಾಮಿದ್ದೀರಿ? ನಾನು ಇವತ್ತಿನ ದಿವಸ ಶತಾಯುಷಿ ಅಜ್ಜಿಯ ಜೊತೆ ಕೂತಿದ್ದೀನಿ. ಅವರ ಹೆಸರು ಏನು, ಅವರ ನಡೆದು ಬಂದ ಹಾದಿ ಏನು, ಅವರ ಕಥೆ ಏನು ಅಂತಕ್ಕಂಥದ್ದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಅಜ್ಜಿಯವ್ರನ್ನ ಮಾತಾಡಿಸಿ ಪಡ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಅಜ್ಜಿ. ನಮಸ್ಕಾರ. ಏನ್ ತಾಯಿ ನಿನ್ನ ಹೆಸರು? ನನ್ನ ಹೆಸರು ಎಲ್ಲಮ್ಮ. ಹಾ, ಎಲ್ಲಮ್ಮ. ಹೌದು. ಅಜ್ಜನ ಹೆಸರು ಸಾದೇವಪ್ಪ. ನಿಮ್ಮ ಏನಂತ ಕರೀತಾರ? ನಮಗ್ ಚಂದ್ರಗಿರಿ ಅಂತ. ಚಂದ್ರಗಿರಿ. ಅಜ್ಜಿ ಹೇಳು, ನೀನು ಗದಗ ಜಿಲ್ಲಾದಿಂದ ಬಂದಿರಂತ ಈ ಕೊಪ್ಪಳ ಜಿಲ್ಲಾಕ್ಕ. ಹೆಂಗ್ರ ಬಂತು ಇದು ಪ್ರಯಾಣ? ಹೆಂಗ್ ಶುರುವಾತು? ನಿಮ್ ಬದುಕಿನ ಕಥೆ ಹೇಳ್ರಿ ನನಗ. ನಮ್ ಬದುಕಿನ ಕತಿ, ನಾವು ಅಲ್ಲಿದ್ದ ಬಂದ್ರು ಊಟ ಅರ್ಬಿಲೆ ಬಂದಿವಿ, ಇಲ್ಲಿದ್ದ ಆದ್ರೂ ಊಟ ಅರ್ಬಿಲೆ ಬಯಲಿ ಆಗಿರ್ವಿ. ಆ ದೇವ್ರ ಕಡೆ ಅದು ದೇವ್ರ ನಮಗ್ ಸರಿ ಸಂಪತ್ ಕೊಟ್ಟಾನ. ದೇವ್ರೇ ಕೊಟ್ಟಾನ. ದೇವ್ರ ಕೊಟ್ಟಾನ. ಏನದ ಶಕ್ತಿ? ಶಕ್ತಿ ಏನ್ರಿ, ಮಕ್ಕಳು ಸಣ್ಣವ್ರ ಇದ್ರಿ, ಅವ್ರು ನಮ್ ಶಕ್ತಿ ಬಂದಿದ್ ಕುರಿ ಮಾಡಿದ್ವಿ, ಮರಿ ಮಾಡಿದ್ವಿ. ಹಿರೇ ಮಗ ಬಾಳ್ ಚಲೋ ಮನುಷ್ಯ ಇದ್ದನ್ರಿ. ಅಷ್ಟ್ರು ಈ ಸಣ್ಣವ್ರಾದ್ರೂ ಅಡ್ಡಿ ಇಲ್ರಿ ನಮ್ಗ. ಎಲ್ಲಾರು ಹಂಗಾಗಿ ಹಿಡಿದ್ ಜಾಕ್ ಮಾಡ್ಯಾರ್ರಿ. ಈಗ ಎಷ್ಟೈತಿ ನಿನ್ ಕುಟುಂಬ? ಈಗ ನಮ್ ಕುಟುಂಬ ಹೆಣ್ಣು ಮೊಮ್ಮಕ್ಳು 10 ಮಂದಿ ಅದಾರ್ರಿ. ಗಂಡು ಮೊಮ್ಮಕ್ಳು 7 ಮಂದಿ ಅದಾರ್ರಿ. ನನ್ನ ಮಕ್ಳು ಹೊಟ್ಟಿಲ್ರಿ. ಇಷ್ಟೈತಿ ನೋಡ್ರಿ ನಮ್ ಕುಟುಂಬ ಐತಿ. ಹೌದು. ಏನೇನ್ ಮಾಡ್ತಾರಮ್ಮ ಎಲ್ಲಾರು? ಅವ್ರು ತಮ್ ಕೆಲ್ಸ ಮಾಡ್ತಾರಿ. ಒಬ್ಬ ಅವು ಏನೇನ ನಮ್ಗ ಬರ್ಬೇಕಲ್ರಿ ದೇವ್ರ. ಇರ್ಲಿ, ಹೇಳು ಏನೇನ್ ಮಾಡ್ತಾರ, ನಿನ್ ತಿಳಿದಂಗ ಹೇಳು. ಒಬ್ಬ ಮೇಸ್ತ್ರಿ ಕೆಲ್ಸ ಮಾಡ್ತಾನ್ರಿ, ಒಬ್ಬ ಮೋಟರ್ ಸುತ್ತಾನ, ಒಬ್ಬ ಮೊಮ್ಮಗ ಒಬ್ಬವನ್ ಹೊಟ್ಟಿಲೆ, ಒಬ್ಬ ಒಕ್ಕಲ್ತನ ಮಾಡ್ತಾನ, ಒಬ್ಬವನ್ ಹೊಟ್ಟಿಲ್ಲ ಅವ ಇದ್ರ ಗೋಂಡಿ ಯಾ ಕೆಲ್ಸ ಅಂತಾರ್ರಿ ಆ ಕೆಲ್ಸ ಮಾಡ್ತಾರ. ಅಷ್ಟ್ರು ಅವರು ಮನಿ ಕಟ್ಟಿಸ್ಕೊಂಡ್ ಎಲ್ಲಾ ತಮ್ ಕೈಲೇ ಎಲ್ಲಾ ಸಿಸ್ಟಮೆಟಿಕ್ ಅದಾರ.
ಸಿಸ್ಟಮೆಟಿಕ್ ಅದಾರ. ಹ್ಞೂ ಎಲ್ಲರೂ ಸಿಸ್ಟಮೆಟಿಕ್ ಅದಾರ. ಇನ್ ಬಿಡ್ರಿ ಕೈ ಆರಾಮ್ ಕೊಂದ್ರಿ. ಈಗ ಇಷ್ಟೆಲ್ಲ ಬದುಕ ಕಟ್ಟಿದೆಲ್ಲವ, ಇದನ್ನ ಕಟ್ಟಬೇಕಾದ್ರೆ ನೀ ಎಷ್ಟು ಶ್ರಮ ವಹಿಸಿದಿ, ಹೆಂಗ ನೀನ್ ಪ್ರಯಾಣ ಮಾಡಿದಿ, ಅದ್ರೊಳಗ ಎಷ್ಟು ಕಷ್ಟ ವಹಿಸಿ ದುಡಿದ್ರಿ ಅಜ್ಜ ನೀವು? ನಾವು ಅರ್ಕಲ್ ಜೋಳಕ ದುಡ್ದೋರ್ರಿ ಅವಾಗಿನ ಕಾಲಕ್ಕ. ನಮ್ಮ ಮನೆಯವರು ಅದನ್ನ ಹೇಳಜ್ಜಿ ನನ್ಗ ಕೇಳ್ಬೇಕು, ಯಾಕಂದ್ರೆ ನಮ್ಗೆ ಇವೆಲ್ಲ ಪದಗಳು ಗೊತ್ತಿಲ್ಲ. ನೀವ್ ಅಂದಿರಲ್ಲ ಯಾವ ಕಾಲದು ಅರ್ಕಲ? ಹ್ಞೂನ್ರಿ 2 ಚಟಕ್ ರೀ. 2 ಚಟಕ. 2 ಚಟಕ್ಕ ನಾವ್ ಹೆಣ್ಣಾಳ್ ದುಡ್ತಿ ಮಾಡಿವ್ರಿ. ನಮ್ಮ ಗಂಡ್ ಮಕ್ಳು ಅವ್ರು ನಮ್ಮ ಯಜಮಾನ್ರು ಮಂದಿ ಮನ್ಯಾಗ ಅವ್ರು ದುಡ್ದಾರ್ರಿ. ಬರ್ಬೇಕಾದ್ರ ನಮ್ಮ ಹೆಣ್ಮಕ್ಳಿದ್ದ ಇಲ್ಲಿಗ್ ಬಂದಾರಿ, ಇವ್ರ ಮನಿಗ್ ಬಂದಿದ್ರಿ. ಅವ್ರ ಮನ್ಯಾಗ ನಾವ್ ದೊಡ್ಡವರಾಗಿ ದುಡ್ದೀವಿ, ಎಲ್ಲಾ ಸಮ ಕೊಡ್ತೀವಿ. ನಮಗ್ ದೇವ್ರ ಇಷ್ಟ್ ಕಲ್ಯಾಣ ಮಾಡ್ಯಾರ. ಈಗ ಆಗಿನ ಕಾಲದಾಗ ದುಡ್ಡು ಕೊಡ್ತಿರ್ಲಿಲ್ಲ ಅಜ್ಜಿ, ಕೂಲಿ ಮಾಡಿದ್ರ? ಇಲ್ರಿ, ದುಡ್ಡು ಇಲ್ರಿ. ಮತ್ ಏನ್ ಕೊಡ್ತಿದ್ರು? ಬರೀ ಅರ್ಕಲ್ ಜ್ವಾಳ್ರಿ. ಜ್ವಾಳ್ರಿ. ಜ್ವಾಳಕ್ ದುಡ್ದವ್ರ ನೀವು? ಜ್ವಾಳಕ್ ದುಡ್ದವ್ರಿ. ದುಡ್ಡಿನ ಮೂತಿ ನೋಡಿಲ್ರಿ ಅಪ್ಪ ನಾವು ಅವಾಗಿನ ಕಾಲಕ್ಕ. ಅಲ್ಲಮ್ಮ, ಈಗ ಜ್ವಾಳ ಬರೀ 2 ಪಾವ್ ಜ್ವಾಳ ಬಂದ್ರೆ ಏನ್ ಮಾಡ್ತಿದ್ರಿ? ಅದ್ರಾಗ ಅನ್ನ ಮಾಡ್ಕೊತಿದ್ವಿ, ಮುದ್ದಿ ತಿರ್ಕೊಂತಿದ್ವಿ, ಏನಾರ ಊಟ ಮಾಡ್ತಿದ್ವಿ. ಮತ್ತೆ ಏನ್ ಮಾಡ್ಬೇಕ್ರಿ, ನಮ್ ಪರಿಸ್ಥಿತಿ ಅವಾಗ ಹಾಗ ಇತ್ರಿ. ನೆನಸ್ಬೇಕ ಅದನ್ನ ಕತಿ ನೆನ್ಸಿ ಉಂತೀವ್ರಿ. ಮತ್ತ ಅದ ಕತಿನ ಈಗ ಸುಕ್ಕಲ್ರಿ ಇದು. ನಮ್ ಕಾಲದಾಗ ನಾವ್ ಕಾಸ್ಟ್ ಬಿಟ್ಟಿವಿ ಅಂತ ಅದನ್ನ ನೆನ್ಸಿ ಊಟ ಮಾಡ್ತೀವ್ರಿ ನಾವು. ಇದ ಕಾಲ ಬೇಸ್ ಅಂತೀರಿ? ಇದ ಕಾಲ ಬೇಸ್ರಿ. ನಮ್ ಕಾಲದಾಗ ಏನಿದ್ದಿಲ್ಲಪ್ಪ, ಬಾಳ್ ಪಾಠ. ನಿಮ್ಗ ಆಗಿನ ಕಾಲದೊಳಗ ಬರೀ ಕಳೆ ತೆಗಕ್ ಹೋದ್ರೆ 2 ಪಾವು ಜ್ವಾಳ ಕೊಡೋರು. ಕೊಡು ಮಳಿ ಊಟ ಮಾಡಿ ಅವ್ರ ಹೊಲ್ದಾಗ ಊಟ ಮಾಡಿದ್ರ ಒಂದ್ ಚಟಕ್ ಕೊಡ್ರಿ. ಊಟ ಮಾಡಿದ್ರೆ ಮತ್ತದು ಒಂದ್ ಚಟಕ ಕೊಡ್ರಿ. ಅದ್ರ ಮೊದಲ ಬಂದ್ರೆ ಏನಿಲ್ರಿ, ಹಂಗ ದುಡ್ದು ಹಂಗ ಬರುದು. ಮತ್ತ ಆಮೇಲೆ ಬದುಕಿ ಮತ್ ಇನ್ ಮುಂದ ಅವಾಗಿನ ಕಾಲದಾಗೆ ಅದು ನೀವು ಸ್ವತಂತ್ರ ಇನ್ನೂ ಸಿಕ್ಕಿರ್ಲಿಲ್ಲ. ಅವಾಗೆಲ್ಲ ಹೆಂಗಿತ್ತು? ಅವಾಗ ವಾತಾವರಣ, ಇಲ್ಲಿ ಊರು ಹೆಂಗಿತ್ತು? ಅದು ಆಗ್ಲೇ ರೂಮರ್ರಿ ಅಪ್ಪ. ಇರ್ಲಿ ಮತ್ ವಯಸ್ಸಾದ್ಮೇಲೆ ನೆನಪು ಹೆಂಗ್ ಬರ್ತೈತಿ? ನೀವ್ ನೆನಪು ಮಾಡ್ಕೊಂಡ್ ಹೇಳ್ರಿ. ಅಲ್ರ ಇದು ಈ ಎಲ್ಲಾ ಜನನು ಈ ಊರ್ ಭೂಮಿಯಾಗ ಸೇರ್ರಿ. ಹೊತ್ತು ಮುನ್ಗನ ಅವ್ರು ಎಲ್ಲಾ ಹೋಳಿ ಆಡಿ ಹಾಲ್ ಸರಿ ಹೊಡೋದು, ಹಾಲ್ನ ಸಾಕಮಟ ತಿಂದು ಹೋಗುದು ಎಲ್ಲ ಮಾಡ್ಯಾರಿ. ಯಾರವ್ರು? ಅವ್ರು ಮಗಲ ಜನ ಅವ್ರು ಈ ಗಟ್ಟಿ ಹೋರಾಟ ಆಡಕ್ ಬರ್ರಿ. ರಜಾಕರ್ ಅವಳಿ ಅಂತ ರಜಕರ್ ನೋಡ್ರಿ, ರಜಕರ್ ನೋಡ್ರಿ. ಅವ್ರು ಏನೇನ್ ಮಾಡ್ತಿದ್ರು? ಅವ್ರು ಮಂದಿ ಹಿಡ್ಕೊಂಡ್ ಹೋಗೋದು, ಅವ್ರನ್ನ ಏನೇನ ಮಾಡಿ ಸಾಯ್ ಬಿಡಿದು, ತಮ್ಮ ಕಡೆ ಹೇಳ್ಕೊಂಡ್ ಹೋಗುದು. ಸಿಗ್ತಿದ್ದಿಲ್ರಿ ಜನ. ಹೋಗಿ ಅಡ್ಕೊಂಡ್ಬಿಡ್ರಿ ಎಲ್ಲಾರ. ಯಾಕ ಅನ್ಸ್ತಿದ್ರ ಅವ್ರಿಗೆ? ಅವ್ರು ಮತ್ತೆ ಈಗ ಕೊಲಿ ಮಾಡಕ್ ಅಂದ್ರಿ. ಅವ್ರು ಕೊಲಿ ಮಾಡಿ ಹೋಗ್ರ. ಕೊಲೆ ಮಾಡೋರು? ಹ್ಞೂನ್ರಿ, ಅಂಜೋರು. ಯಾಕ? ಅವ್ರು ಏನ್ರಿ ಅವಾಗಿನ ಕಾಲಕ್ಕ ಅದು ಹೇಗ ಏನ್ರಿ ನಮ್ಗೆ ಏನ ಗೊತ್ತಾಗುತ್ತೆ. ಅಲ್ಲಮ್ಮ, ಅದು ಅವ್ರು ಬಂದ್ ಎಲ್ಲಾ ಹಾಲಿನ ಸ್ವಾರಿ ಅವನ್ನೆಲ್ಲ ಹೊಡಿತಿದ್ರು. ಮನೆ ಬಿಟ್ಟು ಹಿಂಗ ಹೋಗಿ ಬಿಡುದ್ರಿ ಅವ್ರು ಬಂದಾರ ಅಂದ್ರ. ನೀವು ಇದು ವಯಸ್ಸಿನರಿದ್ರಿ ಅವಾಗ? ನಾವು ಆಗ್ಲೇ ಒಂದ್ ತಿಳಿ ಬಂದ್ 7 ವರ್ಷ ನೋಡ್ತಿದ್ರಲ್ಲ, ಏನ್ ಅನಿಸ್ತಿತ್ತು? ಏನ್ ಅನಿಸ್ತಿತ್ತು? ಆ ಹಳ್ಳಿ ಊರಾಗ ಹಿಂಗಾತು. ಎಲ್ಲಾ ಜನನು ಈ ಊರ್ ಭೂಮಿಯಾಗ ಸೇರ್ರಿ. ಹೊತ್ತು ಮುನ್ಗನ ಅವ್ರು ಎಲ್ಲಾ ಹೋಳಿ ಆಡಿ ಹಾಲ್ ಸರಿ ಹೊಡೋದು, ಹಾಲ್ನ ಸಾಕಮಟ ತಿಂದು ಹೋಗುದು ಎಲ್ಲ ಮಾಡ್ಯಾರಿ. ಯಾರವ್ರು? ಅವ್ರು ಮಗಲ ಜನ ಅಂತ ಹೇಳ್ತಾರಲ್ಲ, ಅವ್ರು ಈ ಗಟ್ಟಿ ಹೋರಾಟ ಆಡಕ್ ಬರ್ರಿ. ರಜಾಕರ್ ಅವಳಿ ಅಂತ ರಜಕರ್ ನೋಡ್ರಿ, ರಜಕರ್ ನೋಡ್ರಿ. ಅವ್ರು ಏನೇನ್ ಮಾಡ್ತಿದ್ರು? ಅವ್ರು ಮಂದಿ ಹಿಡ್ಕೊಂಡ್ ಹೋಗೋದು, ಅವ್ರನ್ನ ಏನೇನ ಮಾಡಿ ಸಾಯ್ ಬಿಡಿದು, ತಮ್ಮ ಕಡೆ ಹೇಳ್ಕೊಂಡ್ ಹೋಗುದು. ಸಿಗ್ತಿದ್ದಿಲ್ರಿ ಜನ. ಹೋಗಿ ಅಡ್ಕೊಂಡ್ಬಿಡ್ರಿ ಎಲ್ಲಾರ. ಯಾಕ ಅನ್ಸ್ತಿದ್ರ ಅವ್ರಿಗೆ? ಅವ್ರು ಮತ್ತೆ ಈಗ ಕೊಲಿ ಮಾಡಕ್ ಅಂದ್ರಿ. ಅವ್ರು ಕೊಲಿ ಮಾಡಿ ಹೋಗ್ರ. ಕೊಲೆ ಮಾಡೋರು? ಹ್ಞೂನ್ರಿ, ಅಂಜೋರು. ಯಾಕ? ಅವ್ರು ಏನ್ರಿ ಅವಾಗಿನ ಕಾಲಕ್ಕ ಅದು ಹೇಗ ಏನ್ರಿ ನಮ್ಗೆ ಏನ ಗೊತ್ತಾಗುತ್ತೆ. ಅದು ಅವ್ರು ಬಂದ್ ಎಲ್ಲಾ ಹಾಲಿನ ಸ್ವಾರಿ ಅವನ್ನೆಲ್ಲ ಹೊಡಿತಿದ್ರು. ಹ್ಞೂನ್ರಿ, ಮನೆ ಬಿಟ್ಟು ಹಿಂಗ ಹೋಗಿ ಬಿಡುದ್ರಿ ಅವ್ರು ಬಂದಾರ ಅಂದ್ರ. ನೀವು ಇದು ಅವಾಗ ಎಷ್ಟು ವಯಸ್ಸಿನರಿದ್ರಿ ಅವಾಗ? ನಾವು ಆಗ್ಲೇ ಒಂದ್ ತಿಳಿ ಬಂದ್ 7 ವರ್ಷ. ನೋಡ್ತಿದ್ರಲ್ಲ, ಏನ್ ಅನಿಸ್ತಿತ್ತು? ಏನ್ ಅನಿಸ್ತಿತ್ತು? ಆ ಹಳ್ಳಿ ಊರಾಗ ಹಿಂಗಾತು ಹಂಗಾತು. ಕೂಸು ತೊಟ್ಟಲ್ದಾಗ ಬಿಟ್ಟು ಹೋಗುದು. ಅವ್ರು ಬಂದ ಗಟ್ಲೆ ತಮ್ಮ ಜೀವನ ಪರಂತ್ರ ಓಡಿ ಹೋಗ್ಬಿಡ್ರಿ. ಓಡಿ ಹೋಗ್ಬಿಡ್ರಿ. ಅವ್ರು ಬಂದ್ರ ಮನೇನ ಹಾಲ್ ಸ್ವಾರಿ ಏನಾರ ತಂದು ಮನೆಗೂ ಅಡ್ಡಾಡಿ ಊಟ ಮಾಡಿ ತಮ್ಮ ತಿನ್ನು ಮಾಡಿ ತಿಂದು ಅದನ್ನ ಒಡದು ಸ್ವಾರಿ ಒಡದು ಎಲ್ಲಾ ಹೊಡೆದು ಹೋಗಿದ್ರಿ. ಅವ್ರು
ಮತ್ತ ಅವಾಗ ನಮ್ಮ ಕಾಲ್ದಾಗ ಸ್ವಾರಿಯಪ್ಪ ಹಾಲಿಗೆ ಸ್ವಾರಿ ಅಂದ್ರ ಅವು ಗಡಿಗೆ ಅಂತ ಗಡಿಗೆ ಅದ್ರಾಗ ಕಾಸಿ ಎಪ್ಪ ಹಾಕಿ ಕೊಟ್ಟಿದ್ರೆ ಅವ್ನ ಹೊಡೆದು ತಿಂದು ಹೋಗ್ಬಿಡ್ರಿ. ಆಮೇಲೆ ನೀವು ಸಣ್ಣರಿದ್ರಿ, ನಿಮ್ದು ಮದುವೆ ಎಷ್ಟನೇ ವಯಸ್ಸಿಗೆ ಆತವ? ನಮ್ಮ ಮದ್ವಿ ಒಂದು 3 ವರ್ಷ ಆಗೈತ್ರಿ. ನಾವ್ ಹಿರೇ ಮನುಷ್ಯ ಆದ್ಮೇಲೆ 3 ವರ್ಷದ ಮೇಲೆ ಆಗ್ಯಾರ. ಸ್ವಾತಂತ್ರ್ಯ ಸಿಕ್ಕಿತ್ತನ ಅವಾಗ? ಏನ್ ಸಿಗ್ಬೇಕ್ರಿ, ಅವಾಗ ಸಿಕ್ಕಿದ್ದಿಲ್ಲ? ಏನೇ ಇಲ್ರಿ ಅಪ್ಪ. ಅವ್ ಹೆಂಗ ಆಗಿನ ಕಾಲದ ಮದ್ವಿ? ಮದ್ವಿ ಇಲ್ಲೇ ನಾವು ಇವ್ರ ಮನ್ಯಾಗ ಬಂದಿದ್ದೀವ್ರಿ, ಸೋದರ ಮಾವನ ಮನ್ಯಾಗ, ನಮ್ಮ ಯಜಮಾನ್ರ ಸೋದರ ಮಾವ್ರ ಮನ್ಯಾಗ. ಅವ್ರ ಇಲ್ಲೇ ಎಲ್ಲಾ ತೆಗೆದು ಇಲ್ಲೇ ಮಾಡಿದ್ರಿ. ಮತ್ ನಮ್ಮ ಸೋದರ ಮಾವ ಬಿಟ್ಟ ಕೊಡು, ನಮ್ಮ ಮನಿ ಮುಂದೆ ಮಾಡೋಣ ಅಂತ ನಮ್ಮ ಲಗ್ನ ಮನಿ ಮುಂದೆ ಮಾಡ್ಯಾನ್ರಿ. ಎಷ್ಟ್ ದಿನದ ಮದ್ವಿ ಅವಾಗಿನ ಕಾಲದ? ಅಯ್ಯೋ ಅವಾಗಿನ ಕಾಲದಾಗ ಏನ್ ಬಿಡ್ರಿ, ಒಂದ್ ಗಂಭೀರ ಲಗ್ನ ರೀ. ಗಂಭೀರ ಲಗ್ನ ಒಂದ್ ತಾಸ ಈಗಿನ ಕಾಲದಾಗ ನೋಡ್ತಿರಲ್ಲ? ಅಯ್ಯೋ ಈಗಿನ ಕಾಲ ನಿಮ್ ಸುಕ್ಕಲ್ರಿ, ನಾವೆಲ್ಲಾ ಪಾಠ ಸೇಸಿರಿ ಅಪ್ಪ. ಹೌದಾ? ಒಂದ್ ತಾಸನೇ ಮದ್ವೆ ಆಗಿರೋದು ಅವಾಗ. ಕಲಾಸ್. ಆಮೇಲೆ ಅಜ್ಜವ್ರು ಏನ್ ಮಾಡ್ತಿದ್ರು? ಅವ್ರು ದುಡಿತಿದ್ರಿ. ಏನೇನ್ ಮಾಡ್ತಿದ್ರು? ಒಕ್ಕಲ್ತನ ರೀ, ಒಕ್ಕಲತನ ಮಾಡೋರಿ. ನಮ್ಮ ಯಜಮಾನ್ರ ಹಂಗಿದ್ರು ಒಂದ್ ದಿನ ನಾ ಕೊಡ ಹೊತ್ತಿಲ್ರಿ. ನಮ್ಮ 10-20 ದನ ಇದ್ರು ನಾವು ಮ್ಯಾಲೆ ಒಂದ್ ದಿನ ಶಗಣಿ ಪುಟ್ಟಿ ಹೊರ್ಸಿಲ್ರಿ. ಎಲ್ಲಾ ತಾವ ಮಾಡ್ರು, ಅವ್ರ ಮಾಡ್ತಿದ್ರು. ಹೊಯ್ನ ನಾವು ಮ್ಯಾಗ ಇದಕ್ ಇಡ್ತಿದ್ದಿಲ್ರಿ, ನೆಲಿಗೆ. ಒಂದ್ ಕೊಡ ಹಾರಿ ಎಲ್ಲಿದ್ರಿ ಎತ್ಬೇಕ್ರಿ. ನಾವು ನಡ್ಮನಾಗ ಹಿಂಗತಿ ಅಡ್ಗುನಿ ತೆಗಿತಿದ್ವಿ. ತೆಗದಾಗ ಮೆತ್ತಿನ ಮೇಲೆ ಹೆಪ್ಪ ಹಾಕ್ತಿದ್ವಿಯಪ್ಪ. ಅದನ್ನ ತಗೊಂಡ ಈಗ ಕ್ಯಾಂದ್ರ ಬಂದಾವ್ರಿ. ನಮಗ್ ಕ್ಯಾಂದ್ರ ಇದ್ದಿಲ್ಲಪ್ಪ ಅವಾಗ. ಅದನ್ನ ಮಜ್ಜಿಗೆ ಒಂದ್ ದಿವ್ಸಕ್ಕ ಅರ್ಧ ಕಿಲೋ ಬೆಣ್ಣೆ ತೆಗಿತಿದ್ವಿ ನಾವು. ದಿವ್ಸ ನಮ್ ಹೊಲ್ದಾಗ ಅರ್ಧ ಕಿಲೋ ಬೆಣ್ಣೆ 5 ಜನ ಹಿಂಡುವ್ರಿ. ಎಮ್ಮೆ ಹಿಂಡು. ಈಗ ಯಾರ್ ನಿಂತ ಮಾಡ್ತಾರಪ್ಪ ಯಪ್ಪ ಅಂತ ಮಜ್ಜಿಗೆ ಮಾಡಿ. ಇತ್ತಾಗ ಸ್ವತಂತ್ರ ಸಿಗ್ತಾ ಅಲ್ರಿ ಭೂಮಿ, ಆ ಮಜ್ಜಿಗೆ ಮಾಡಿ ಒಂದ್ ಕೊಡ ತುಂಬಿ ಇತ್ತು ಸ್ವಸ್ಥರಿ ಇವ್ರಾಗ ಆ ಕೊಡ ಮಜ್ಜಿಗೆ ಮಾಡ್ಬೇಕ್ರಿ. ಮತ್ತ ಅವ್ರನ್ನ ಓಡ್ರಿ ಹೊಲ್ದಾಗ ಬಳೆ ಮಾಡಕ್ ಕಳ್ಸ್ಬೇಕ್ರಿ ನಮ್ ಸ್ವಸ್ಥರ್ನ. ಅವ್ರು ಚಲೋ ಮಂದಿಯಪ್ಪ. ನಾ ಹ್ಯಾಗ್ ಹೇಳ್ದ ಹಂಗ ಒಂದ ಚೀಲ ಬಂಗಾಳ ಚೀಲ ತುಂಬ್ಕೊಂಡ್ ಬಂದಿವ್ರಿ ನಾವು. ನಮ್ ಒಂದ್ ಆಳ ಹತ್ತಿ ಬಿಡಿಸಿ ಒಂದ ಚೀಲ ಇಲ್ಲ ಹಿರೇ ಮಗ ಇವತ್ತು ಹೊಲಕ್ ಹೋಗ್ಬೇಡವ ನೀನು ಮನೆಗಿರು, ಹತ್ತಿಗೆ ಇಲ್ಲೇ ಬಂದಾರ ಹತ್ತಿ ಕೊಡುನಂದ. ಮನೆಗಿದ್ದನ್ರಿ ತಾನು ಹೋಗಿ ಬುತ್ತಿ ಕೊಟ್ಟು ಬಂದ. ಎಲ್ಲಾ ಸಂಜೆ ಮುಂದ್ ಚೀಲ ತುಂಬ್ಕೊಂಡ್ ಮನಿಗ್ ಬಂದ. ನಂಗ ರೊಕ್ಕ ಬಂದ ತುಮ್ಮೆ ಬರ್ಲಿಲ್ಲ ನೋಡ್ರಿ ತಂದೆ. ನನ್ನ ಮಕ್ಕಳು ಸಣ್ಣವ್ರು ಈ ಊರಾಗ ಒಂದ ಚೀಲ ರೊಕ್ಕ ಬಂದು ಯಾವ ಹೊತ್ತಿಗೆ ಏನಾಗತ್ತ ನಿದ್ದೆ ಬಂದಿಲ್ರಿ. ಆಗಿನ ಕಾಲಕ್ಕ ನಿದ್ದೆ ಮಾಡಿಲ್ ತಂದೆ. ನಾನು ರೊಕ್ಕ ಇರ್ಲಾರ್ದಾಗ ಆರಾಮಿದ್ದಿ? ಆರಾಮಿದ್ದೆ. ನಿದ್ದೆ ಬರ್ವಲ್ ನೋಡ್ರಿ, ನಿದ್ದೆ ಬರ್ಲಿಲ್ರಿ. ಮತ್ತ ಈ ಕಟ್ಟ ಅಲ್ಲಿಂದ ನಮ್ಮ ಮಕ್ಕಳು ಚಲೋ ಬಂದ್ರಿ, ದುಡಿದ್ರು. ನಮ್ಮ ಯಜಮಾನ್ರು ಚಲೋ ಇದ್ರಪ್ಪ, ದುಡಿದ್ರು. ನಾವ್ ಬರೇ ಕೈಲೆ ಎಲ್ಲಾದ್ರೂ ನಮ್ಮನ್ ಬರೇ ಕೈಲೆ ಬಿಟ್ಟಾರ ನೋಡ್ರಿ ತಂದೆ. ನಾವ್ ಬರೇ ಕೈಲೆ ಬಂದಿವಿ. ನಮಗ್ ದೇವ್ರ ಆಶೀರ್ವಾದ. ಅಜ್ಜ ನೀವು ಇಬ್ರು ಮಾಡಿದ್ದು ಬದುಕು? ಅವಾಗ ಮತ್ತ ಅಜ್ಜರ್ ಕೂಲಿ ಹೋಗಿದ್ರಲ್ಲ, ನೀವು ಹೋಗಿದ್ದಿಲ್ಲ ಅಂತ ಹೇಳಿದ್ರೆ, ಅವ್ರು ಹೋದಾಗ ಅವ್ರಿಗೆ ಕೂಲಿ ಎಷ್ಟು ಕೊಡ್ತಿದ್ರು? ಅವ್ರಿಗೆ ಬರೀ 5 ರೂಪಾಯಿ ರೀ. 5 ರೂಪಾಯಿ? 8ನೇ ಅಂತ ಇತ್ತಂತಲ್ಲ? 8ನೇ ಅವಾಗಿತ್ರಿ. ಇವ್ರು ನನಗೆ 8ನೇ ಕತಿ ಹೇಳು. 8ನೇದ ಕತಿ ಗಂಡ್ ಮಕ್ಳಿಗೆ ಗೊತ್ತಿಲ್ರಿ. ನಾವು ಅರ್ಕಲ್ ಜೋಳ ಅದ 8ನೇ ರೊಕ್ಕ ರೀ. ಹ್ಞೂನ್ರಿ, ಅವಾಗ 8ನೇ ರೊಕ್ಕ ರೀ. ರೊಕ್ಕ ಬಾಳ ಇದ್ದಿಲ್ಲ. ಕೂಲಿ ಜೋಳ ಕೊಡ್ರು. ಕೂಲಿ ಬರ್ಬರ್ತ ಪ್ರಾರಂಭ ಆಗಿದ್ದು 8ನೇಯಿಂದ 4ನೇ 8ನೇ ಕೂಲಿ ಕೊಡ್ತಿದ್ರು ಅವಾಗ. ಮತ್ ಇತ್ತಾಗ ನಾವು ಆಗ ದುಡ್ಕೊಂತ ಮಾಡ್ಕೊಂತ ಬಂದಿವ್ರಿ. ನಮ್ಮ ಮಕ್ಕಳನ್ನ ಚಲೋ ಮಾಡಿದ್ವು. ಒಂದ ಆಡಿನಿಂದ ನಾವು ಬೆಳೆದಿವ್ರಿ. ನಾವು ಒಂದ ಆಡ್ರಿ. ಇಲ್ಲಿ ಒಂದ್ ಮಗ್ಗ ಅದಕ್ಕ ಸಣ್ಣ ಕುಟ್ಕೊಳಕ್ ಬರ್ತಿದ್ದಿಲ್ಲ. ಅದ ಮಗನ ಒಂದ್ ಆಡ್ ಬೆಳ್ಸಿದೆ ಯಪ್ಪ. ಆಡಿಲಿಂದ ನಾವು ಮನುಷ್ಯರದಿ. ಬಾಯಿ ನಮ್ಮನ್ನ ಬಾಯಿ ಬಾಳ ಮಗ್ಲ ಮಾಡ್ತೀರಿ. ಇನ್ನೂ ಇಷ್ಟು ಭೂಮಿ ಹಿಡಿತೀವಿ. ಹ್ಞೂನ್ರಿ, ಬಾಯಿ ಕಡ್ಸಿದ್ರು. ಮನ್ಯಾಗ ಬೋರ್ ಹಾಕ್ಸಿದ್ರು, ನೀರ್ ಬೀಳಾರ್ದ್ರಿ. ಇತ್ತಾಗ ದೇವ್ರ ನಮಗ ಹಂಗಾಗಿ ಹಿಡ್ದನ್ರಿ ಪರಮಾತ್ಮ. ಮೊದಲ ಅರ್ಕಲ್ ಜಾಳಕ ಚಟಕ್ ಜಾಳಕ ದುಡ್ದಿವಿ. ಇತ್ತಾಗ ದೇವ್ರ ಹಂಗಾಗಿ ಹಿಡ್ದ ನಮ್ಮನ್ನ. ನಮ್ ಪಾಟಿಲಿಂದ ಹಂಗಾಗಿ ಹಿಡ್ದಾವ. ಈಗಿನ ಕಾಲದಾಗಂತೂ ಬೋರ್ವೆಲ್ ಬಂದಾವ, ಮಷೀನ್ ಅದಾವು, ಹಿಂದಿನ ಕಾಲದಾಗ ಮತ್ತೆ ಹೊತ್ತ 5 ರೂಪಾಯಿ ಕೂಲಿ ಕೊಡ್ತಿದ್ದೀರಿ. ಹೊತ್ತ ಏನ್ ಮಾಡೋದು? ಹೊತ್ತಂದ್ರ ಅದನ್ನ ಹೊತ್ತು ಹೊರಕ್ ಹೋಗ್ಬೇಕಾದ್ರಿ. ಬಾವಿ ತೆಗಿಬೇಕು? ಬಾವಿ ತೆಗಿಯಕ್ರಿ. ನೀರ್ ಬರಲಿ ತನಕ ಬಾವಿ. ಒಂದ್ 100 ಬದುಕಿತ್ರಿ ಅವಾಗಿನ ಕಾಲಕ್ ನಮ್ದು ಕುರಿ.
ಒಂದ್ ಬಾವಿ ತೆಗಿಸಿದ್ರೆ ಎಷ್ಟ್ ಖರ್ಚು ಬರದವ ಅವಾಗ? ಅಯ್ಯೋ ಅದು ದೊಡ್ಡ ಒಂದ್ 100 ಕುರಿದು ಅದಕ್ಕ ಹೋಗೈತಿ ನೋಡ್ರಿ. 100 ಕುರಿ ಖರ್ಚು ಆಗದ ಅದಕ್ಕ ಮರಿ ಮಾರೋರಿ ಜಗ್ ಚಲೋ ಐತ್ರಿ ಬಾಳೆ ನಮ್ಗ. ನೀರ್ ಬಂತನ್ರಿ? ಇಲ್ರಿ ನೀರ್ ಬಾಳ್ ಮುಗ್ಗಲ್ ಮಾಡ್ತಿರಿ ನಮ್ಗ್ ನೀರ್ ಗಂಗಾನ ಸಿಗ್ಲಿಲ್ರಿ. ಗಂಗಮ್ಮ ಸಿಗ್ಲಿಲ್ಲ? ಸಿಗ್ಲಿಲ್ರಿ, ಹಿಕ್ಕಟಿ ಸಿಕ್ತು ಜಗ್ರಿ, ಹಿಕ್ಕಟಿ ಸಿಕ್ತ್ರಿ. ಬಾಳ ಲೇಟ್ ಆಗಿ ಸಿಕ್ತ. ಲೇಟ್ ಆಗಿ ಸಿಕ್ತ್ರಿ, ಮೊದಲ್ ಸಿಗ್ಲಿಲ್ರಿ. ಬಾಳ ಕಷ್ಟಪಟ್ರಿ ನೀವು? ಅಯ್ಯೋ ನಮ್ ಕಷ್ಟ ಪರಮಾತ್ಮ ಗೊತ್ತಪ್ಪ. ನೀ ಕೇಳ್ತಿಯಲ್ ತಂದಿ ನೀನೋ ಒಂದ್ ಪರಮಾತ್ಮ. ಇಲ್ಲಮ್ಮ ನಾನೇನ್ ಪರಮಾತ್ಮ ಅಲ್ಲ. ನೀವು ಅನುಭವ ಅಮೃತ ನಿಮ್ಮಲ್ಲಿ ಇರೋದು. ನಮ್ಗೇನ್ ಗೊತ್ತೈತಿ ಹೇಳಿ ಕೂಸುಗಳು ನಾವು. ನೀವು ಬದುಕ್ ಸವಿಸಿರಿ, ಇದನ್ನೆಲ್ಲ ಕಟ್ಟಿರಿ, ಜೀವನ ಮಾಡಿರಿ, ಇದನ್ನ ನಾವು ನೋಡಿ ಕಲ್ಕೊಂತ ಮುಂದ್ ಹೋಗ್ಬೇಕಷ್ಟ. ಹೌದಲ್ಲ? ಈ ಬದುಕಂದ್ರೆ ಏನಮ್ಮ ನಿಜವಾಗ್ಲೂ ಈಗಿನ ಜನ ಬದುಕ್ತಾರಲ್ಲ. ಈಗಿನ ಜನ ಏನ್ರಿ ಅಪ್ಪ, ಅವ್ರ ಕೈ ಏನು ಕುಟ್ಟೋಗಿಲ್ಲ, ಬೀಸೋಗಿಲ್ಲ. ನಾವ್ ನಮ್ ಕಾಲದಾಗ ಬೀಸ್ಬೇಕ್ರಿ, ಕುಟ್ಬೇಕ್ರಿ, ಎಲ್ಲಾ ಅದನ್ನ ಹೊಲ್ದಾಗ ಹೊತ್ತ ಕೈ ಕಾಣೋ ಮಠ ಮಾಡಿ ಬಂದು ನಾವು ಬೀಸಿ ಕುಟ್ಟಿ ಊಟ ಮಾಡೇವ್ರಿ. ಬೀಸಬೇಕಾರ? ಹ್ಞೂನ್ರಿ. ಅವಾಗ ಗಿರ್ನಿ ಇರ್ಲಿಲ್ಲ, ಕರೆಂಟ್ ಇಲ್ಲ. ಇಲ್ರಿ, ಕರೆಂಟ್ ಇದ್ದಿಲ್ಲ. ಈ ಕರೆಂಟ್ನು ಬಂದಿದ್ದಿಲ್ರಿ. ನಾವು ಮತ್ತೆ ಹೆಂಗ್ ಮಾಡ್ತಿದ್ರಿ ಜೀವನ? ನಾವು ದೀಗಿ ಹಚ್ಚಿ ಮಾಡೇವ್ರಿ. ದೀಗಿ? ಚಿಮ್ರದ ಎಣ್ಣೆ ದೀಗಿರಿ. ಚಿಮ್ನಿ ಎಣ್ಣೆ ಇತ್ತ ನಮ್ಮ? ಎತ್ರಿ ಕೊಡ್ತಿದ್ರು. ಅದಕ್ಕಿಂತ ಮುಂಚೆಕ್ ಇತ್ತ ಚಿಮ್ನಿ ಎಣ್ಣೆ? ಇದ್ದಿಲ್ಲ. ಅದಕ್ಕಿಂತ ಮುಂಚೆಕ ಒಳ್ಳೆಣ್ಣೆ ದೀಗಿ ಹೆಚ್ಚಾರಂತ್ರಿ. ಔಡ್ಲೆಣ್ಣೆ ತೆಗದ್ ದೀಗಿ ಹೆಚ್ಚಿ ಬಾಳೆ ಮಾಡ್ಯಾರಂತ್ರಿ. ಔಡ್ಲ ಬಿತ್ತಿ ಅದ್ರದ ಎಣ್ಣೆ ತೆಗೆದು 1 ವರ್ಷ ಗಂಟ್ಲೆ ಎಣ್ಣೆ ತಕೊಂಡು ಅದ್ರಲ್ಲಿ ಜೀವನ ಮಾಡ್ಯಾರ. ಆಮೇಲೆ ಬರ್ತಾ ಸೀಮೆ ಎಣ್ಣೆ, ಚಿಮ್ನೆ ಎಣ್ಣೆ ಬಂತ. ಅದರಿಂದ ದೀಪ ಹಚ್ಕೊಂಡು. ಮತ್ ಕರೆಂಟ್ ಯಾವ ಬಂತ್ರಿ ನಿಮ್ ಕಾಲದಾಗ? ಅಯ್ಯೋ ಕರೆಂಟ್ ಇಕ್ಕಟ್ಟು ಬಂದೈತ್ರಿ ನಮಗೂ. ನಾವು ಚಿನ್ನದಾಗ ಬಾಳೆ ಮಾಡಿದ್ವಿ. ಇಕ್ಕಟ್ಟಿಗೆ ಬಂದೈತ್ರಿ. ನಾವ್ ಕಾಣ್ತೀವಲ್ಲ ಸ್ಪಷ್ಟ ಆಗಿ? ಕಾಣ್ತೀವಿ. ಅವಾಗ ನೀವ್ ಹಂಗ ಬದುಕಿದಕ್ಕ ಕಣ್ಣು ಕ್ಲಿಯರ್ ಅದಾವ. ನಾವೆಲ್ಲ ಕರೆಂಟ್ ನೋಡಿದ ಕಣ್ಣು ನಮವು ಜಲ್ದಿ ಹೋಗ್ಕೊ ನಮವು. ಈಗ ನಿಮ್ಮಷ್ಟು ತಾಳಂಗಿಲ್ಲ. ನಾವು ಎಲ್ಲಿ 100 ವರ್ಷ ಬದುಕ್ಬೇಕವ. ಅಜ್ಜೆ, ಈಗ ಇದು ಅವಾಗ ನೀವ್ ಶಂತಿಗೆ ಹೋಗಿದ್ರಲ್ಲ, ಶಂತಿಗೆ ಹೋಗಿದ್ರಿ? ನಮ್ಮ ಯಜಮಾನ್ರು ಮಾಡ್ತಿದ್ರಿ ಮತ್ತೆ ಶಂತಿ ಮಾಡ್ತಿದ್ರಲ್ಲ. ಈಗಂತೂ ನಾವು 500-1000 ರೂಪಾಯಿ ತಗೊಂಡ್ ಹೋಗ್ತೀವಿ ಶಂತಿಗೆ. ಮತ್ತೆ ನಿಮ್ ಕಾಲದಾಗ? ನಮ್ ಕಾಲದಾಗ ಬರೀ ಬೆಣ್ಣೆ ಮಾರೋದ್ರಿ. ಬೆಣ್ಣೆ? ಬೆಣ್ಣೆ ಶಂತಿ ಮಾಡಿದ್ರು ನಾವು. ಗುಂಡು ಗಂಟ್ಲೆ ಬೆಲ್ಲ ತಂದ್ ತಿಂದಿವ್ರಿ. ಹೇಳ್ರಿ ಅದೇ ಮೊದ್ಲಿಂದ ಹೇಳ್ರಿ ನಂಗ. ಈ ಬೆಣ್ಣೆ ತಗೊಂಡ್ ಹೋಗ್ತಿದ್ರೆ ಕಡದ್ ಬಿಟ್ಟು ಇದ್ರ ತಗೊಂಡೋಗಿ ಎಲ್ಲಿ ಮಾಡ್ತಿದ್ರಿ, ಎಷ್ಟಕ್ ಮಾಡ್ತಿದ್ರಿ ಅದೇ ಹೇಳ್ರಿ. ಗಡೆದಾಗ್ರಿ. ಈ ಗಡೆ ಅಂತ ಐತ್ರಿ, 8 ದಿನಕ್ಕೊಮ್ಮೆ ಕೂಡಿ ಇಡುದ್ರಿ. ಅದು 8 ದಿನಕ್ಕೊಮ್ಮೆ ಕೂಡಿ ಇಟ್ರ 10 ಕಿಲೋ 11 ಕಿಲೋ ಬೆಂಡ್ರಿ. ಅಷ್ಟಾಗ್ತಿತ್ತು. ದನ ಜಗ್ ಹಿಂಡವ್ರಿ ಆಗುದ್ರಿ. ಅದನ್ನ ಕೊಟ್ಟ ನಮ್ಮ ಹೋಗ್ತಿದ್ರಿ ಹೆಂಗ ಬಸ್ಸಿಗೆ? ಬಸ್ ಒಂದ ಇತ್ರಿ. ಯಾವಾಗಾರ ಒಂದ್ ಬರು ಸಂಜೆ ಮುಂದೊಮ್ಮೆ ಮುಂಜಾನೆ. ಹೆಂಗ್ ಮಾಡಿದ್ರಿ? ನಡ್ಕೊಂತ ಹೋಗ್ರಿ ಗಂಡ್ ಮಕ್ಳು. ನಾವ್ ಹೋಗಿಲ್ರಿ. ಎಷ್ಟು ಕಿಲೋಮೀಟರ್? ಅದು 3 ಅರ್ಧಾರಿ ಆಗತ್ ನೋಡ್ರಿ. ನಡ್ಕೊಂತ ಹೋಗಿದ್ರಿ? ನಾವಿಲ್ಲೇ 1 ಕಿಲೋಮೀಟರ್ ಹೊಲ ಇಲ್ಲೇ ಐತಿ ಅಂದ್ರ ಬೈಕ್ ತಗೊಂಡಿರ್ತೀವಿ ನಾವು. ಇಲ್ರಿ, ನಡ್ಕೊಂತ ಹೋಗುದು. ನಡ್ಕೊಂತ ಬರೋದು. ಹೋಗಿ ಅಲ್ಲಿ ಬೆಣ್ಣೆ ಮಾರಿ 1 ಕೆಜಿಗೆ ಎಷ್ಟ್ ಆಗ್ತಿತ್ತಂತೆ? ಅವಾಗಿನ ಕಾಲ್ ತೋರ್ಸ ಬಿಡ್ರಿ. 5 ರೂಪಾಯಿ 10 ರೂಪಾಯಿ. 5 ರೂಪಾಯಿ. ಶಂತಿ ಅದ್ರಾಗ ಮಾಡ್ಕೊಂಡ್ ಬರ್ತಿದ್ವಿ. ಇದ್ರಾಗ ಮತ್ತೆ ಇಲ್ಲದ ಎಲ್ಲಿ ಬಿಡ್ಬೇಕಪ್ಪ ಯಪ್ಪ. ಸಿಕ್ತಿತ್ತ ಎಲ್ಲ? ಎಲ್ಲ ಸಿಗ್ತಿತ್ತು. ಮತ್ತೆ ಆಗಿನ ಕಾಲನ ಚಲೋ ಅಂತೀರ, ಈಗಿನ ಕಾಲ ಚಲೋ? ನಾವ್ ಈಗಿನ ಕಾಲನ ಚಲೋ ಅಂತೀರಿ. ಈಗಿನ ಕಾಲ ಚಲೋ ರೀ. ಈಗ ಅಣ್ಣಕ್ ಎದ್ಕೊತಾಪತ್ರಿ ಇಲ್ಲಪ್ಪ. ಅವಾಗ ಏಟ್ ದುಡಿದ್ರು ಅಣ್ಣಕ್ಕ ಬಾಳ ಬರಗಲ್ಲ. ಕೂಳ ಸಿಗ್ತಿದ್ದಲ್ಲ ಅಂತ ನಾನು ಹೇಳಿದ. ಏನದ ಹಂಗ? ಏನ್ರಿ ಅಲ್ಲಿ ಮಳೆನೂ ಆಗುದು ಬೆಳೆನೂ ಆಗುದು ಅಂತ. ಬೆಳೆ ಯಾವಾಗ ಈ ಸರ್ಕಾರಿ ಗೊಬ್ಬರ ಬಂತ ಅಲ್ರಿ, ಅಲ್ಲಿನ ಸುತ್ತ ಎಲ್ಲರೂ ಊಟ ಮಾಡ್ತಾರೆ. ಆ ಮೊದಲ್ ಇದ್ದಿಲ್ಲ ಅಪ್ಪ. ನಮ್ಮ ಮಾವಾರ ಸರ್ ಇವರು. ಇವರು ನಮ್ಮ ದೊಡ್ಡ ಅಣ್ಣರ ಹೆಣ್ಮಕ್ಳು ಸರ, ಎಲ್ಲವ್ವ ಅಂತ ಹೇಳ್ತಾರ. ಇವರು ನಮ್ಮ ದೊಡ್ಡ ಅಣ್ಣನ ಮಗಳು ಸರ್. ನಮ್ಮ ಮಳೆಯಾರ ತಿಮ್ಮಣ್ಣ ಅಂತ ಹೇಳ್ತಾರ. ಆಚೆ ಕಡೆ ನಮ್ಮ 3ನೇ ಅಣ್ಣರ ಹೆಣ್ಮಕ್ಳು ಸರ, ಎಲ್ಲಮ್ಮ ಅಂತ ಹೇಳ್ತಾರ. ಇವರು ನಮ್ಮ 3ನೇ ಅಣ್ಣ ಸರ, ಹನುಮಂತ ಅಂತ ಹೇಳ್ತಾರ. ಇವ್ರು 2ನೇ ಅಣ್ಣ ಸರ, ದೇವೇಂದ್ರಪ್ಪ ಅಂತ ಹೇಳ್ತಾರ. ದೇವೇಂದ್ರಪ್ಪ ಚಂದ್ರಗಿರಿ ಅಂತ ಹೇಳ್ತಾರ. ನಮ್ಮ ಹಿರಿಯ ಅಣ್ಣ ಸರ, ರುದ್ರಪ್ಪ ಚಂದ್ರಗಿರಿ ಅಂತ ಹೇಳ್ತಾರ. ಇವರು ನಮ್ಮ ತಾಯಾರ ಸರ, ಎಲ್ಲಮ್ಮ ಅಂತ ಹೇಳ್ತಾರ. ಅವರು ನಮ್ಮ 3ನೇ ಅಣ್ಣನ ಮಗಳ ಸರ, ಶರಣಮ್ಮ ಅಂತ ಹೇಳ್ತಾರ. ಇವರು ಮೊಮ್ಮಕ್ಕ ಸರ. ಇವ್ರು ನಿಮ್ಮ ಮೊಮ್ಮಕ್ಕಳು? ಮೊಮ್ಮಕ್ಕ ಸರ್. ಇವರೆಲ್ಲ ನಮ್ಮ ಮೊಮ್ಮಕ್ಕ ಸರ. ಇವರು
ಸರ್ ಇವರು ನಮ್ಮ ಅಣ್ಣರ ಮಗ ಅಂತ ಹೇಳಿ ಸರ್. ಸರ್ ದೊಡ್ಡ ಅಣ್ಣನ ಮಗ ಸರ್. ನಮಸ್ಕಾರ ಸರ್. ಸರ್ ನಮ್ಮ ತಂದೆ ಹೆಸರು ಇಟ್ಟೆ ಸರ್. ಸಾದೇವಪ್ಪ ಅಂತ ಹೇಳಿ. ಸಾದೇವಪ್ಪ ಚಂದ್ರಗಿರಿ. ಸಾದೇವಪ್ಪ ಅಂತ ಹೇಳಿ ಸರ್. ಮತ್ತೆ ಇಷ್ಟೆಲ್ಲ ನಮ್ಮ ದೊಡ್ಡ ಕುಟುಂಬ ಇದೆ ಸರ್. ಬಹಳಷ್ಟು ಇದೆಲ್ಲ ಇವ್ರ ಅವ್ರ ಕುಟುಂಬ. ನಮ್ಮ ಮೂರನೇ ನನ್ನ ಮಗಳು ಸರ್. ಇವರೆಲ್ಲ ಮೊಮ್ಮಕ್ಕಳು ಸರ್ ನಮ್ಮ ಇರ್ತಕ್ಕಂತ. ಅಲ್ಲಿ ಸುನಿತಾ ಅಂತ ಹೇಳಿ ಸರ್, ಅವರು ಕೂಡ ನಮ್ಮ ಮೂರನೇ ಅಣ್ಣನ ಮಗಳು ಸರ್. ಏನ್ ಸರ ಇದು ದೊಡ್ಡ ಕುಟುಂಬ ನಿಮ್ದು? ಹ್ಞೂ ಸರ್, ಎಲ್ಲ ದೊಡ್ಡ ಕುಟುಂಬ ಸರ್. ಇಲ್ಲ ಮನಿ ತುಂಬತೈತಿ. ಇನ್ ಜಾತ್ರೆ ಜಪಾತ್ರಿ ಆತಪ್ಪ ಅಂತಂದ್ರ ಎಲ್ಲಾ ಮನಿ ಓಟು ತುಂಬತೈತಿ. ಯಾಕವಾ? ನಮಸ್ಕಾರ ಅಜ್ಜಿ. ಅಜ್ಜಿನ ಕರೆ. ಈಗ ಎಲ್ಲ ಮಮ್ಮನ್ ನೋಡ್ತಿರಲ್ಲ, ನೀವ್ ಮೊದಲನೇ ಸಸಿ ಮನಿಗೆ. ಅಜ್ಜಿ ಹೆಂಗಮ್ಮ? ಹೆಂಗ ಹತ್ತಿ ಸಸಿ ಅಂತಂದ್ರ ಒಂಥರ ಆಹು ಮುಂಗ್ಸಿ ಅಂತಾರ. ಈಗ ನಿಮ್ ಅತ್ತಿ ನೋಡಿದ್ರಿ ಏನವ? ತಾಯಿ ಇದ್ದಂಗ. ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೇಮ? ಬಹಳ ಪ್ರೇಮ, ಖುಷಿ. ಮೊದಲನೇ ಸಸಿ ಮನಿಗ್ ಬಂದಾಗ ನಿಮ್ಮನ್ನ ಹೆಂಗ್ ನೋಡ್ಕೊಂತಿದ್ರು ಅವ್ರು? ಚಂದ ನೋಡ್ತಿದ್ರಲ್ಲ. ಅತ್ತಿ ಸಸಿ ಬಗ್ಗೆ ಹೇಳ್ತಾರಲ್ವ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಹೇಳ್ರಿ. ಚಲೋ ಅದಾರ ಅಂತ ಹೇಳ್ತೇವ್ರಿ, ಚಲೋ ನೋಡ್ಕೊಂಡಾರ ಅಂತ ಹೇಳಿದ್ರಿ. ಅಲ್ಲ ಬೇರೆ ಮಂದಿನ ನೋಡ್ತೀವಲ್ಲ, ಈಗ ಅತ್ತಿ ಸಸಿ ಅದ್ರ ಬರೀ ಜಗಳ ಮಾಡ್ತಿರ್ತಾವ. ಈಗ ನೀವು ನಾನ್ ನಡ್ಯಾಕ ಜಗಳಿಂದ ತಾಯಿ ಮಗಳಿದ್ದಂಗ. ತಾಯಿ ಮಕ್ಕಳಿದ್ದಾಗ ನೀವು ಅಜ್ಜಿ ಫಸ್ಟಿಗೆ ಬಂದಾಗ ಇಲ್ಲಿ ಯಾವ ರೀತಿ ಇತ್ತು ವಾತಾವರಣ, ಹೆಂಗ? ಅದ್ರ ಬಗ್ಗೆ ಹೇಳ್ರಿ ನೋಡೋಣ. ಏನ್ರಿ ದುಡಿದು ಊಟ ಮಾಡೋದು. ಒಟ್ಟು ಹೊಲ ಮನಿ ಏನು ಇದ್ದಿಲ್ಲ ಅಂತ ಅಜ್ಜಿಗೆ. ಮತ್ ಕೂಲಿನ ₹1 ಇರ್ಲಾರ್ದಂಗ ಈ ಊರಿಗೆ ಬಂದು ಬದುಕ್ ಕಟ್ಕೊಂಡಾರ. ಅಂತವ್ರ ಜೊತೆಗೆ ನೀವು ಬದುಕಿರಿ. ನಾವ್ ಕೂಲಿ ಹೆಂಗಿರ್ತದ ವಾತಾವರಣ? ಉಷ್ಟೂರಿ ಮನ್ಯಾಗ ಗಂಡು ಹೆಣ್ಮಕ್ಳು ಕೂಡ ಬುತ್ತಿ ಕಟ್ಟಿ ದುಡಿಯಾರಿ ನಾವು. ಹೌದಾ? ಕೂಲಿಗೆ ಹೋದ್ರ ನಿಮಗ ಕೂಲಿ ಎಷ್ಟು ಸಿಗ್ತಿತ್ತ ಅವಾಗ? ಅವಾಗ ಬರೇ 1.5 ಸೇರ್ ಜೋಳ ಕೊಟ್ಟಾರ ನಮಗ. ನಿಮಗೂ? ಹ್ಞೂನ್ರಿ, 1.5 ಸೇರ್ ಜೋಳ. 6 ರೂಮ್ಯಾಗ ದುಡ್ದೇವ್ರಿ ನಾವ್. 1.5 ಸೇರ್ ಜೋಳ ನೋಡ್ರಿ. ರೊಕ್ಕ ಕೊಡ್ತಿದ್ದಿಲ್ರಿ ಅವಾಗ, ಕಾಳ ಕೊಡ್ತಿದ್ರಿ. ರೊಕ್ಕ ಯಾವಾಗ್ಲಿಂದ ಕೊಡಕ್ ಶುರು ಮಾಡಿದ್ರಿ? ಯಾವಾಗಿಂದ ಬರ್ತಾ ಅವಾಗ ಕೊಡಕತ್ತಿದ್ರಿ. ಅವಾಗ ಬರೀ ಜೋಳನ ಕೊಡ್ತಿದ್ರಿ. ಎಷ್ಟ್ ಕೊಟ್ರ? ಅದಾರಿ 1.5 ಸೇರ್ ಜೋಳ. ಅಲ್ಲ ರೊಕ್ಕ ಅವಾಗ ಏಟ್ರಿ ಕೂಲಿ? ₹10 ರೀ. ನಿಮ್ ಕಾಲದಾಗ ₹10 ಏನೇ ಬರ್ತಿತ್ತೇವ ಶಾಂತಿ? ಏನು ಬರ್ತಿದ್ದಲ್ರಿ, ಏನು ಬರ್ತಿದ್ರಿ ಶಾಂತಿ. ₹1 ಶಾಂತಿ ತರ್ತಿದ್ರಂತಲ್ಲ? ತರ್ತಿದ್ರಿ. ಮಾವಾರ ತಿಂಗಳು ಒಮ್ಮೆ 15 ದಿವಸ ಶಾಂತಿ ಮಾಡ್ರಿ. ಎಲ್ಲದ ಒಂದ್ ತಗೊಂಡ್ ಬರ್ರಿ. ಅವಾಗ ₹1 ಇದನ್ ತರ್ತಿದ್ರಂತಲ್ಲ, ಶಾಂತಿನ ಚೀಲ ತುಂಬಾ ಶಾಂತಿ ತರ್ತಿದ್ರಂತಲ್ಲ ಅವಾಗ. ಅದು ಹಿಂದಿನ ಕಾಲ ರೀ. ಅವಾಗ ತರ್ತಿದ್ರಲ್ಲ, ಆ ಕಾಲ ಈಗಿಲ್ಲ. ಈಗ ಚಲೋ ಕಾಲ. ಅವಾಗ ಈಗ ನಾ ಕೇಳೀನಿ ನಮ್ಮ ಅಪ್ಪಾರ ಅವಾಗ ₹1 ಒಯ್ದ್ ಬಿಟ್ರ ಚೀಲ ತುಂಬಾ ಶಾಂತಿ ತರ್ತಿದ್ರಪ್ಪ. ಈಗ ಎಲ್ಲಿ ಒಮ್ರೆ ಚೀಲ ₹500 ಒಂದ್ ಚೀಲ ತುಂಬಾಗಲತ್ತಾರ. ಏನ್ ಅದು ವ್ಯತ್ಯಾಸ ಹೇಳು? ಅವಾಗ ಸ್ವಸ್ಥ ಇತ್ತು, ರೊಕ್ಕನು ಸ್ವಲ್ಪ. ಆ ಕಾಲನ ಬೇರೆ, ಈ ಕಾಲ 10,000 ಹೋದ್ರೆ ಒಂದ್ ಕೈ ಚೀಲ ಬರೋಲ್ಲ. ಇನ್ ₹10,000 ಮಾಡಿ ನೀವು ಒಂದ್ ಕೈ ಚೀಲ ಬಂದಿಲ್ಲ. ಏನ್ ಮಾಡಿದ್ರಿ? ಶಾಂತಿ ಎಲ್ಲಿ? ಮನ ಗಡದಾಗ ಕಾರ್ ಇತ್ತ, ಗಡಕ್ ಹೋಗಿ ಮಾಡಿದ್ರೆ ಒಂದ್ ಕೈ ಚೀಲ ಬರೋಲ್ಲ. ಬರ್ಲಿಲ್ಲ. ಅವಾಗ ಅಷ್ಟು ಕೊಟ್ರೆ ಜಗ್. ಆ ಕಾಲನ ಬೇರೆ, ಸಸ್ತಾ ಕಾಲ. ಈಗ ಇದು ತುಟ್ಟಿ ಕಾಲ. ಏನ್ ನಿಮ್ ಹೆಸರು? ನಮ್ಮ ಹೆಸರು ಎಲ್ಲ ಪದ್ದಾರ. ಆರಾಮಿದಾರಿ? ಆರಾಮ್. ನಾ ಈ ಮನೆ 3ನೇ ಮಗಳು ಸರ. ಅವ್ರು ಅಜ್ಜಿ ಎಲ್ಲಮ್ಮರ ಮೊಮ್ಮಗಳು ಸರ. ನಾನು ಇಲ್ಲಿಂದ ನಮ್ಮಪ್ಪ ನಮ್ಮವ್ರು ಎಲ್ಲಾರು ಚೆನ್ನಾಗಿದಾರ ಸರ್. ಯಾರು ಅಂತಂಬ್ರದ್ ಏನು ಇಲ್ಲ ಸರ್. ಎಲ್ಲಾರು ಅಂತಂಬ್ರದ ಚಲೋ ನೋಡ್ಕೊಂಡು, ಯಾರ್ದು ಗುದ್ದಾಟಿಲ್ಲ ಸರ್, ಏನೂ ಇಲ್ಲ. ಕಾರ್ನ ಬಂದ್ರೆ ಎಲ್ಲಾರು ಒಟ್ಟಿಗೆ ಮಾಡ್ಕೊಂಡ್ ಹೋಗ್ತಾರ ಸರ್. ಒಂದೇ ಮಕ್ಳ ತರ ಉಷ್ಟ್ರು ನೋಡ್ಕೊಂಡ್ ಹೋಗ್ಯಾರ ಸರ್. ಅವ್ರ ಮಕ್ಳು ಹಿಂಗ್ ಮಾಡ್ಬೇಕು ಹಿಂಗ್ ಅನ್ನಂಗಿಲ್ಲ ಸರ್. ಉಷ್ಟ್ರು 4 ಮಂದಿ ನಿಂತು ನಾನು ಒಂದೇ ಮಕ್ಳು ಅಂತಂದ್ ಉಷ್ಟ್ರು ನೋಡ್ಕೊಂಡ್ ಹೋಗ್ತಾರೆ. ನಮ್ಮ ಅಜ್ಜಿ ಅಜ್ಜನ ಆಶೀರ್ವಾದ ಸರ್, ನಮ್ ತಂದೆ ತಾಯಿ ಆಶೀರ್ವಾದ ಸರ್. ಅಜ್ಜ ಅಜ್ಜಿ ಆಶೀರ್ವಾದ ಸರ್. ಎಲ್ಲಾ ಮಜ್ಜಿದೆ. ಎಲ್ಲ ಮಜ್ಜಿ ಆಶೀರ್ವಾದ. ಹೌದಿಲ್ರಿ? ಈಗ ಅಜ್ಜಿ ಗಿರಿ ಮೊಮ್ಮಕ್ಳು ನೋಡ್ಬಿಡ್ತಾರ? ನೋಡ್ಯಾರ ಸರ್. ನೋಡ್ಯಾರ ಸರ್. ಅದಕ್ಕೆ ಶತಾಯುಷಿಗಳು. ಅವ್ರಷ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಮಾತಾಡ್ಸನ್ರಿ, ಇನ್ನು ಆರೋಗ್ಯದ ಗುಟ್ಟು ಏನ್ ತಿಳ್ಕೊಳ್ಳೋಣ. ಈಗಿನ ಕಾಲದಾಗ ಎಲ್ಲಿ ಬದುಕ್ಬೇಕ್ರಿ ಅಷ್ಟು ವರ್ಷ? 106 ವರ್ಷ ಎಲ್ಲಿ ಬದುಕ್ತಾರೆ? ಎಲ್ಲ ಕಾಣ್ಬೇಕಾದ್ರ ಪವಾಡವನ್ನ ಸರಿ ಅದು, ಹೌದಲ್ವಾ? ಈಗ ಅಜ್ಜಿ ಅಂದ್ರೆ ಎಷ್ಟು ಪ್ರೇಮ ನಿನಗೆ? ಜಗ್ ಪ್ರೇಮ ಸರ್. ಚಲೋ ನೋಡ್ಕೊಂಡ್ ಸರ್. ಇವಾಗಾದ್ರೂ ಮೊಮ್ಮಕ್ಕಳನ್ನ ಅಷ್ಟು ಚಲೋನ ನೋಡ್ಕೊಂತ ಹೋಗ್ತಾರ ಸರ. ಏನ್ ಹಂಗೇನಿಲ್ಲ ಸರ. ಚಲೋ ಬರೀ ಮೊಮ್ಮಕ್ಳಿಗೆ ಎಲ್ಲರಿಗೂ ಜೀವದ ಸರ. ಕರ್ಕೊಂತಾರ ಮೊಮ್ಮಕ್ಕಳನ್ನ, ಮರಿ ಮೊಮ್ಮಕ್ಕಳು ಕರ್ಕೊಂತಾರ, ಗಿರ್ ಮೊಮ್ಮಕ್ಕಳನ್ನ ಕರ್ಕೊಂತಾರ. ಹಂಗೇನಿಲ್ಲ ಸರ. ಚಲೋ ರೀ ಅಜ್ಜಿ. ಏನ್ ಮಾಡ್ತೀರಿ? ನಾವು ಹೊಲ್ಮನಿ ಕೆಲಸ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಇವ್ರೆ. ನಮಸ್ಕಾರ ಸರ್. ಏನ್ ನಿಮ್ ಹೆಸರು? ನನ್ನ ಹೆಸರು ಹನುಮಪ್ಪ ಸರ್. ಹನುಮಪ್ಪ. ಸರ್. ಅಜ್ಜಿ ಇಷ್ಟೆಲ್ಲ ಶ್ರವಿಸಿ
ಶ್ರಮ ವಹಿಸಿ ಬದುಕು ಕಟ್ಟಿದ್ರಲ್ಲ, ಹ್ಮ್ ಸರ್. ಇದ್ರ ಬಗ್ಗೆ ಆಗಿರ್ಬೋದು, ನೀವು ನಡೆದ್ ಬಂದ ಬದುಕಿನ ಕಥೆ ಆಗಿರ್ಬೋದು, ಹೆಂಗ ಇದನ್ನೆಲ್ಲ ಹೇಳ್ರಿ ನಂಗೆ. ಏನ್ರಿ ಮೊದಲ ಅವ್ರ ನಮ್ ತಂದೆ ತಾಯಿ ಆಶೀರ್ವಾದ ರೀ. ಯಾರೇ ನಮ್ ತಂದೆ ತಾಯಿ ಎಲ್ಲಾ ಮಾಡಿ ಎಲ್ಲಾ ಶ್ರಮ ಪಟ್ಟು ಮತ್ತ್ ಇಷ್ಟ ಮಂದಿ ಮಕ್ಕಳ 4 ಮಂದಿ 6 ಮಂದಿ ರೀ, 4 ಮಂದಿ ಗಂಡ ಮಕ್ಳು 2 ಹೆಣ್ಮಕ್ಳು 6 ಮಂದಿ ರೀ ಮಕ್ಳು ತಾಯಿ ರೊಟ್ಟಲ್ಲಿ. ಅವಾಗಿನ ಕಾಲ ದುಡ್ಡು ತಿನ್ನೋದ ಬಾಳ ಪರಿಸ್ಥಿತಿ. ಅವಾಗ ಇಷ್ಟ ಮಕ್ಕಳನ್ನ ಸಲಿಕೊಂದು ಎಲ್ಲಾ ಶ್ರಮ ಪಟ್ಟು ಅವ್ರೆಲ್ಲಾ ಇಷ್ಟ ಆಸ್ತಿ ಮಾಡ್ಯಾರಿ ಸರ. ಈಗಿನೊಳಗೆ ಅದನ್ನ ಮಾಡಿಟ್ಟಿದ್ದು ನಮ್ಗ್ ತಿನ್ನಾಕ ಆಗಲ್ಲ ಸರ್. ಅವ್ರು ಬರೇ ಎಲ್ಲಾ ಇಟ್ಟಾರ್ರಿ ಅವ್ರು. ನಾವ್ ಏನು ಮಾಡಿಲ್ರಿ ಸರ್. ಅವ್ರು ಮಾಡಿಟ್ಟಂತ ನಮಗ್ ತಿನ್ನಾಕ ಆಗವಲ್ದು. ಈಗ ಹೊಳ್ಳಿ ನಮ್ ಮಕ್ಳುನು ನಮಗ ಪರಿಸ್ಥಿತಿ ಇದಲ್ಲ. ನೀವೆಲ್ಲಾ ಅಣ್ಣ ತಮ್ಮ ಏನೇನ್ ಮಾಡ್ತೀರಪ್ಪ? ದುಡ್ದಿವ್ರಿ ಸರ್ ಅವಾಗ. ಅಲ್ಲ, ಯಾರೆಲ್ಲರೂ ಏನೇನ್ ಕೆಲಸ ಮಾಡ್ತೀರಿ? ಅವ್ರ ನಮ್ಮ ಅಣ್ಣಾರ ಹಿರಿಯರು ಮೇಸ್ತ್ರಿ ಕೆಲಸ ಮಾಡ್ತಿದ್ರಿ. ಮೋಟರ್ ಹಿರಿಯ ಅಣ್ಣ ಆತು. ಎರಡನೇದ ಕುರಿ ಇದ್ದುರಿ ಸರ್. ಅಷ್ಟು ಕೂಡ ಇದ್ದುರಿ ಅವಾಗ. ಕುರಿ ಇದ್ದುರಿ. ಕುರಿ ಮೇಸಾಕ್ ಅವಾಗ ಹೋಗ್ತಿದ್ದಿಲ್ಲ. ನಾವ್ ಒಬ್ಬರು ಒಕ್ಕಲ್ತನ ಮಾಡ್ತಿದ್ವಿ. ನಮ್ಮ ಅಪ್ಪಾರು, ನಾವು, ತಾಯಾರು, ನಮ್ಮ ಅಕ್ಕಾರು ಎಲ್ಲಾರು ಸೇರಿ ಮತ್ತ್ ಹೊಲ್ಮಾನಂದು ಮಾಡ್ಬೇಕು. ಹೊಲ್ಮಾನದ ದುಡಿದ್ರು ಸರ್. ಅವ್ರು ತಮ್ ಕೆಲಸ ತಮ್ ಇದು ಏನೈತಿ ಮಾಡ್ಕೊಂಡು ಅನುಕೂಲ ಆಗೈತ್ರಿ ಸರ್. ಆಮೇಲೆ ಅಲ್ರಿ ಅವ್ರು ನಮ್ದಂತೂ ಒಕ್ಕಲ್ತನ ನಾವ್ ದುಡಿದ್ರಿ. ಇವ್ರು ನಮ್ ತಮ್ಮಾರ ಒಬ್ಬರು ಶಾಲಿಗೆ ಹೋಗ್ತಿದ್ರಿ. ನಿಮ್ ತಮ್ಮಾರ ಶಾಲಿಗೆ ಅವ್ರ ಏನ್ ಮಾಡ್ತಾರ್ರಿ ಈಗ? ಅವ್ರು ನೌಕರಿ ಮಾಡ್ತಾರ್ರಿ. ನೌಕರಿ ಮಾಡ್ತಾರ. ಏನ್ ಅದಾರ್ರಿ? ಅವ್ರು ಮಾಸ್ತರ್ ಅದಾರ್ರಿ. ಮಾಸ್ಟರ್ ಅದಾರ್ರಿ. ಅವ್ರು ಒಬ್ರು ಈಗ ಸರ್ಕಾರಿ ನೌಕರಿ ಮಾಡೋರ್ ಅಂದ್ರ ಒಬ್ರು, ಈಗ ಉಳಿಕೆದಾರೆಲ್ಲ ಬಿಸ್ನೆಸ್ ಮಾಡ್ತಾರ. ಅದು ಈಗ ನೀವು ಒಕ್ಕಲ್ತನ ಮಾಡ್ತೀರಿ. ನಾವು ಒಕ್ಕಲ್ತನ. ಈಗ ಎಲ್ಲರೂ ನೌಕರಿ ಬಂದ್ಮೇಲೆ ಈಗ ನಿಮ್ ಮನಿ ಒಳಗ್ ಕುಟುಂಬದಾಗ ಮತ್ತೆ ಎಲ್ಲ ಬದಲಾವಣೆ ಆತ. ಅಜ್ಜಿ ಹತ್ರ ಏನು ಇದ್ದಿಲ್ಲ ಅಂತ, ಎಲ್ಲ ಅವರೇ ಸಾಧನೆ ಮಾಡಿದ್ರು, ಮಕ್ಕಳನ್ನ ಓದಿಸಿದ್ರಂತ. ಮತ್ತ ನಿಮ್ ತಮ್ಮನ್ ಹೆಂಗ್ ಓದಿಸಿದ್ರಿ? ನಮ್ ತಮ್ಮನ್ನ ಮತ್ತ ಅವ್ರು ನಾವು 4 ಮಂದಿ ಕೂಡಿದ್ದಾಗ ಓದಿದ್ರಿ. ನಾವು 4 ಮಂದಿ ಕೂಡಿದ್ದಾಗ ಓದಿದ್ರು. ಆಮೇಲೆ ಅವ್ರ ಏನ್ ಮಾಡಿದ್ರು ಹಂಗ ಅವ್ರು ಮತ್ತ ಹಂಗ ಬಂದ್ರಿ. ಬಂದ್ ಮತ್ 4 ಮಂದಿ ಕೂಡಿದ್ದಾಗ ಓದಿಸಿ ಅವನೊಬ್ಬನ ಇದ ಮಾಡಿದ್ರಿ. ನೌಕರಿ ಆಯ್ತ್ರಿ. ನಾವ್ 3 ಮಂದಿ ಏನೈತಾರಲ್ಲ ದುಡಿದು ಇದು ಮಾಡಿದ್ರಿ. ನೌಕರಿ ಆದ್ಮೇಲೆ ಮನಿ ಪರಿವರ್ತನೆ ಆತ್ರಿ. ಹ್ಞೂ ಮತ್ತ ಅನುಕೂಲ ಆಗೈತ್ರಿ ಸರ್. ನೋಡ್ಕೊಂಡ ಒಬ್ಬರ ಇರ್ಬೇಕು ನೌಕರಿ ಮಾಡ್ಯಾನ್ರಿ. ಮತ್ತೆ ಹೊಲ್ದಾಗ ಅವಾಗಿನ ಕಾಲಕ್ಕ ಮತ್ ಬೋರ್ ಒಂದು ಇದು ಆತ್ರಿ ಸರ್. ಬೋರ್ನು ಮಾಡ್ಸ್ಯಾನ. ಮತ್ತ ಹೊಲಕ್ಕೆಲ್ಲ ಡ್ರಿಪ್ ಮಾಡ್ಸಿದ್ದೀನಿ ದಳಂಬದ ಹಚ್ಬೇಕಂತೇಳಿ. ಯಾರು ನೌಕರಿ ಮಾಡಾರ? ನೌಕರಿ ಮಾಡಾರ ಡ್ರಿಪ್ ಮಾಡಿ ಅಷ್ಟು 10 ಎಕರೆಕ್ಕೂ ಇದನ್ನ ದಳಂಬರಿ ಮಾಡಿದೇನ್ರಿ. ಅವಾಗಿನ ಕಾಲ ಒಂದ್ ಸ್ವಲ್ಪ ವಾತಾವರಣ ಸರ್ ಮನುಷ್ಯಾಗ ಇದಾಗಲಿಲ್ರಿ ಸರ್. ಅದು ಗಿಡ ನೀರ್ ಒಂದ್ ಹೋಗ್ಬಿಟ್ರಿ ಸರ್. ಆಟೋಮೆಟಿಕ್ ನೀರಿದ್ರ ಇದು ಸರ್. ಕಷ್ಟ ಬಿಟ್ಟನ್ರಿ ಅವನು ಮಾಡ್ಯಾನ. ಮತ್ ಮಾಡಿ ಎಲ್ಲಕ್ಕೂ ಅನುಕೂಲ ಆಗೈತಿ. ಉಸುರಿಗೂ ತಮ್ಮೊಳಗ ಕಾಲ್ ಮ್ಯಾಗ ನಿಂತ್ಕೊಂಡ್ ತಮ್ಮ ಬಣ ಸುಚಿತ್ರಾಗಿ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಯವ್ವ, ನೀನು 2ನೇ ಸೊಸೆಯೇನ? 3ನೇ ಸೊಸೆ. ನೀನ್ ಹೇಳೋ ಅಜ್ಜಿ ಬಗ್ಗೆ ಏನ್ ಹೇಳ್ತೀವಿ? ಅಜ್ಜಿ ಅಂದ್ರೆ ಏನು? ಎಲ್ಲ ಅಜ್ಜಿ ಅಂದ್ರೆ ಬಹಳ ಇಷ್ಟ ಅಂತಲ್ಲ ಎಲ್ಲರಿಗೆ. ಅದಕ್ಕೆ ಕೇಳಕ್ ಬಂದಿನಿ, ನಿಮ್ಮನ್ನ ಮಾತಾಡ್ಸಕ್ ಬಂದಿನಿ. ನೀವ ಮಾತಾಡ್ರಿ, ನಾ ಮಾತಾಡೋದ್ ಬಾಳ ಬೇಡ. ಬಾರಿ ಚಲೋ ರೀ. ಮತ್ತ ಎಲ್ಲಾ ಮಕ್ಳ ಸರಿ ನೋಡ್ಕೊಂಡ, ಮಕ್ಕಳ ನಮ್ಮನ್ನ ನೋಡ್ಕೊಂಡ್ರಿ. ಮತ್ತೆ ಊಟಕ್ಕೆ ಎಲ್ಲಾರ್ಗು ಚಲೋ ನೋಡ್ಕೊಂಡ್ರಿ. ಮತ್ತೆ ಅವ್ರು ನಮ್ಮ ಅಕ್ಕ ದುಡ್ದಾರ್ರಿ. ನಾವು ಮಕ್ಕಳು ನಮ್ಮ ಅತ್ತೆಯರು ಅಷ್ಟ್ರು ದುಡ್ದಾರ್ರಿ. ನಾನು ದುಡ್ದಿಲ್ರಿ. ನಾನು ಈಗ ಯಾವ್ದ್ರೂ ಗೌರ್ಮೆಂಟ್ ಇಂದ ಪಗಾರ ಬಿಸಿ ಊಟಕ್ಕೆ ಹೋಗ್ತೇನ್ರಿ. ಬಿಸಿ ಊಟಕ್ಕೆ ಹೋಗ್ತೇವ್ರಿ. ಶಾಲೆಗೆ ಹೋಗ್ತೀರಿ? ಶಾಲೆಗೆ ಹೋಗ್ತೇವ್ರಿ. ಮುಖ್ಯ ಅಡಿಗೆದಾರನ್ರಿ? ಅಲ್ರಿ, 3ನೇದ್ ಇರ್ತೀವಿ. 3ನೇ ಅಡಿಗೆದಾರ. ಈಗ ನಾವು ನಮ್ಮ ಅಕ್ಕಾರ್ ದುಡ್ದಾರಿ, ನಮ್ಮ ಮಾವಾರ್ ದುಡ್ದಾರ, ನಮ್ ಗಂಡ್ರು ದುಡ್ದಾರ, ನಮ್ಮ ಅತ್ತೆಯಾರು ದುಡ್ದಾರ, ನಮ್ಮ ಮೈದನ್ರು ನೌಕರಿಗೆ ಹೋಗ್ಯಾರ, ನಮ್ಮ ಮೈದನ್ ನೌಕರಿ ಹೋಗ್ಯಾಡ್ರಿ. ಹಂಗತೆಗಿ ನಾವು ಏನ್ರಿ ಇದೆಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲಾರನು ಒಂದ್ ತಂದರಾಗೆ ನಾವ್ ಹೊಂಟೇವ್ರಿ. ನಾವು ಬ್ಯಾರೆ ಕುಟುಂಬ. ಒಂದ್ ಮನಿ ಒಳಗ ಎಷ್ಟ್ ಜನ ಇದೀರಿ? ಒಂದೊಂದ್ ಮನಿ ಒಳಗ ನಮ್ಮ ಮನಿ ಒಳಗ 6 ಮಂದಿ 6 ಮಗಂದಿವ್ರಿ ಮಕ್ಳ ನಮಗ್ರಿ. ಇವ್ರಿಗೆ ಏನೈತ್ರಿ 3 ಮಂದಿ ಹೆಣ್ಮಕ್ಳು 2 ಗಂಡ್ ಮಕ್ಳ್ರಿ. ಸುನ್ಯದಾರ್ರಿ. 3ನೇದಾರಿಗೆ 2ನೇದಾರಿಗೆ ಅವ್ರಿಗೆ 3 ಮಂದಿ ಗಂಡ್ ಮಕ್ಳು 2 ಹೆಣ್ಮಕ್ಳ್ರಿ. ನಮಗ 2 ಗಂಡ್ ಮಕ್ಳ್ರಿ 4 ಮಂದಿ ಹೆಣ್ಮಕ್ಳ್ರಿ. 7 ಮಂದಿ ಮೊಮ್ಮಕ್ಳ್ರಿ ನಮಗ. ಹಂಗತರಾಗಿ ನಾವ್ ಚೆನ್ನಾಗಿ ನೋಡ್ರಿ. ಒಂದ ತರಾನ ಈಗ ಬ್ಯಾರದಿವಂದ್ರ ಒಂದ ಕುಟುಂಬಗೆ ನಾವ್ ಒಂದ ಮನ್ಯಾಗಿದ್ದಾಗ ನಡ್ಕೊಂಡ್ ಹೋಗ್ತೇವ್ರಿ. ಎಲ್ಲಾರು ಒಂದ ಮನೆ ಅಂದಾಗ ಆರಾಮ್ ಅದ. ಎಲ್ಲಾರು ಚಲೋ ಅದ. ನಮಸ್ಕಾರ. ಆರಾಮದಿರಿ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರಪ್ಪ. ದೇವೇಂದ್ರಪ್ಪ ಅಜ್ಜ. ನೀವ್ ಎಷ್ಟನೇದವ್ರಪ್ಪ? ನಮ್ 3ನೇದಾರ. 2ನೇದಾರ? ಇರ್ಲಿ ಇರ್ಲಿ. ಏನ್ ಮಾಡ್ತೀರಪ್ಪ ಕೆಲ್ಸ? ಏನಂದ್ರೆ ದುಡಿತೀವಿ. ಹೊಲಮಾನ ಮಾಡ್ತಾರೆ. ಏನ್ ಈ ಕಡೆಗೆಲ್ಲ ಟೊಪ್ಪಿಗೆ ಹಾಕ್ತಾರಲ್ಲ, ಇದೇನು ವಿಶೇಷ?
ಅದ ತಪ್ಪಿದ್ರಿ ಮತ್ತೆ ಎಲ್ಲ ರಾಜ್ಯ ನಡೆಸೋದು ಗಾಂಧಿ ಮುತ್ತಂದ್ರ ಗಾಂಧಿ ಮುತ್ತೆ ಅಂದ ಹೌದು. ಈ ಗಾಂಧಿ ಮುತ್ತೆ ಅಂದ ಅದು ಏನ್ ಅದ್ರದ್ದು ಸಂಪ್ರದಾಯ ಹೇಳ್ರಿ ನಂಗೆ ಗೊತ್ತಾಗಲ್ಲ ಅದು ಹೆಂಗ್ ನಡ್ಕೊಂಬಂತದ್ದು ಟೊಪ್ಪಿಗೆ ಕತಿ. ನಮ್ಮ ತಂದೆಲ್ಲ ಸ್ವತಂತ್ರ ಬಂತ್ರಿ. 1947 ಸ್ವತಂತ್ರ ಬಂತು. ಬಂತ್ರಿ. ಮತ್ತ ತಂದೆಲ್ಲ ಟಪ್ಪಿ ತಂದ ಮತ್ತ ಒಂದ್ ಕಡೆಗೆ ಇದನ್ನ ಮತ್ತ ಟಪ್ಪಿ ಹಾಕತ್ರಿ. ಗಾಂಧಿ ಅಜ್ಜ ಹಾಕೋತಿದ್ನ ಅವಾಗ ಅದನ್ನ ನಾ ಮುಂದುವರ್ಸ್ಕೊಂಡು ಹೊಂಟ್ರಿ. ನಮ್ಮ ಮಕ್ಕಳು ನೀವ್ ಒಕ್ಕಲ್ತನ ಮಾಡ್ತೀರಿ? ನಾವ್ರ ಕುರಿ ಕಾಯ್ದು ಈ ಕುರಿ ಕಾಯ್ತೀರಿ? ಎಷ್ಟದ ಕುರಿ ಇದ್ರಿ ಕೊಟ್ಟೂರಿ ಈಗ ಕೊಟ್ರಿ? ಇರ್ಲಿ ಇರ್ಲಿ. ಇದ್ರಿ ಮೊದಲ ನಮ್ಮ ಕುರಿನ ಇದ್ದಲ್ರಿ ನಮ್ಗ್ ತಿನ್ನಕ್ ಕುರುನು ಸಾಲ್ತಿದ್ದಿಲ್ರಿ. ಒಂದ್ ಆಡ್ ತಗೊಂಡಿದ್ರಿ ನಾವ್ ಮೊದಲ. ಒಂದ್ ಆಡ್ ತಗೊಂಡ್ರಿ ನಾವು 4 ಮಂದಿ 3 ಮಂದಿ ಗಂಡ್ಮಕ್ಳು ನಮ್ಮಮ್ಮ ಇದ್ದಲ್ರಿ ನಮ್ಮವನ ತಾಯಿ ಹೋದ್ನಂದ್ರ ಒಂದ್ 6 ತಿಂಗಳು ದುಡಿದ್ರಿ. ಎಷ್ಟು ದುಡಿಬೇಕ್ರಿ ನಾವು ಹೊಟ್ಟೆ ತುಂಬಿಸ್ಕೊಂಡು 64 ರೂಪಾಯಿ ದುಡಿದು ತಗೊಂಡ್ಬಂದಿರಿ. ಗಂಗಾವತಿಗೆ ಹೋಗಿದ್ವಿ ನಾವು. ಏನ್ ಕೆಲಸ ಮಾಡಿದ್ರಿ? ಶೇಂಗಾ ಹೊರತಿದ್ವಿ ನೋಡ್ರಿ. ಶೇಂಗಾ ಹ್ಞೂನ್ರಿ ಇದನ್ ಮಾಡ್ತಿದ್ವಿ ಹರಿಯೋದು. ಹೊರದಿದ್ರಿ 4 ಅನಕೊಂಡ್ ರಾಜ್ಯ ಇಷ್ಟು ಮಂದಿ ಕೂಡಿ 64 ರೂಪಾಯಿ ತಗೊಂಡ್ಬಂದ್ರಿ. 64 ರೂಪಾಯಿ ಇವತ್ತಿನ ಮಿತಿಗೆ ನಾವು 4 ಮಂದಿ ಜನನು ಉಣ್ಣುತ್ತಿಗೆ ನಮ್ಗೆಲ್ಲ ಸಂಪರ್ಧನ ಆಗೈತಿ. ಅದ ಒಂದ ಆಡ ನೋಡ್ರಿ ನಮ್ಮ ಎಲ್ಲಾ ಸಂಪರ್ಕ ಈಗೇನು ಉಸ್ರು ಮಂದಿ ಆ ತಾಯಿನಿಂದ ಅದನ್ನ ಉಂಡ ಇದನ್ನ ಅಜ್ಜಿದ ಎಲ್ಲಾ ಜಾಸ್ತಿ ಶ್ರಮ ಇರೋದಿದ್ರ. ಅವ್ರು ಅಲ್ರಿ ಅವ್ರು ಕರ್ಕೊಂಡ್ ಹೋದಲ್ಲ ನಾವ್ ದುಡ್ರಿ ಎಲ್ಲಿ ಹಾಕೈತಿ ಅದನ್ನ ಕೊಟ್ಟು ಅದನ್ನ ಹಣ ಬಚ್ಚಿ. ನಿಮ್ಗೆ ಎಷ್ಟಪ್ಪ ಮಕ್ಕಳು? ನನಗ 3 ಮಂದಿ ಗಂಡ್ಮಕ್ಳು 2 ಹೆಣ್ಮಕ್ಳು. 2 ಹೆಣ್ಮಕ್ಳು. ಏನ್ ದೊಡ್ಡ ಕುಟುಂಬಪ್ಪ ನಿಮ್ದು, ಏನ್ ಸಣ್ಣದಲ್ಲ. ಒಬ್ಬೊಬ್ಬರಿಗೆ 4 5 ಮಕ್ಕಳು ಮತ್ ಒಟ್ಟು ಸೇರಿದ್ರು ಒಂದ್ 50-60 ಜನ ಹಾಕಾರ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹಾಕಾರಪ್ಪ. ಓಕೆ. ಅಜ್ಜಿ ಬಗ್ಗೆ ಏನ್ ಹೇಳ್ತೀರಿ ಮತ್ತ? ಅವ್ರ ತಾಯಿ ಇದ್ದಲ್ರಿ ನಮಗ ಎಲ್ಲ ಎಲ್ಲ ಎಲ್ಲ. ಮತ್ತ ನಿಮ್ಮ ಮನೆಯೊಳಗೆ ನೌಕರಿ ಮಾಡ್ತಾರಂತಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಮತ್ತ ಅವ ಒಂದಿಟ್ಟು ಎಷ್ಟ ಅಲ್ಲ ಆಸರಾದಲ್ಲ ಮತ್ತ ಅಷ್ಟರು ಎತ್ತಸಂಗ ಹಂಗ ಒಂದ್ ಸ್ವಲ್ಪ ಬೆಳವಣಿಗೆ ಆದಂಗಲ್ಲ. ಕೈ ಹಿಡಿತ ಅದು ನೌಕರಿ ಆದ್ಮೇಲೆ? ಮತ್ತ ಕೈ ಹಿಡ್ದಲ್ಲ ಒಂದ್ಕೊಂದು ಯಶಸ್ ಆಗ್ತಾ ಹೋಯ್ತು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮ್. ಅಜ್ಜಾರ ನಮಸ್ಕಾರ. ನಮಸ್ಕಾರ ಸರ್. ನೀವ್ ಎಷ್ಟನೇದಾರಪ್ಪ? ನಾವು ಒಂದನೇದವ್ರು. ನೀವು ಮೊದಲನೇದವ್ರು? ನೀವ ಹಿರಿಯರು? ಕೆಲಸ ಮಾಡ್ತೀವಿ. ಮೇಸ್ತ್ರಿ ನೀವು? ಇವ್ರ ಮೇಸ್ತ್ರಿ? ಮೋಟ್ರ್ ಸುತ್ತಿದ್ರ? ಈಗಲೂ ಮಾಡ್ತೀರಪ್ಪ? ಮಕ್ಳಿಗೆ ಕಲ್ಸಿರ ನೀವು ವಿದ್ಯೆ? ಹೆಂಗ್ ಕಲ್ತಿರ ಅದನ್ನೆಲ್ಲ? 20 ವರ್ಷ. 20 ವರ್ಷ.